ಶುಭೋದಯ ಎಲ್ರಿಗೂ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಆಷಾಢ ಶುರುವಾಗಿದ್ದು ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ. ಹೀಗಾಗಿ ಆಷಾಢ ಮಾಸದ ಮೊದಲ ಶುಕ್ರವಾರ ಹಾಗೆ ಪ್ರತಿ ಶುಕ್ರವಾರ ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನು ನಾವು ಮಾಡಬೇಕಾಗತ್ತೆ, ಪೂಜಾ ವಿಧಿವಿಧಾನಗಳು ಯಾವ ರೀತಿ ಇರುತ್ತೆ, ಹಾಗೆ ಸಾಮಾನ್ಯವಾಗಿ ಆಷಾಢ ಮಾಸ ಅಂದ ತಕ್ಷಣ ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗ್ತಾರೆ, ಹಾಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಇನ್ನು ವಿಷ್ಣು ಯೋಗ ನಿದ್ರೆಗೆ ಜಾರುವಂತಹ ಸಮಯ ಈ ಆಷಾಢ ಅಂತ ಕರೀತಾರೆ. ಹೀಗಾಗಿ ಇದೆಲ್ಲದರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಖ್ಯಾತಿ ಜ್ಯೋತಿಷಿಗಳು ಆಗಿರುವಂತಹ ಹಾಗೆ ಮಾಂತ್ರಿಕರಾಗಿರುವಂತಹ ಶ್ರೀನಿಧಿ ಹೊಳ್ಳ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಗುರುಜಿ. ಆಷಾಢ ಶುರುವಾಗಿದೆ, ಇವತ್ತು ಮೊದಲ ಶುಕ್ರವಾರ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಮೊದಲ ಶುಕ್ರವಾರ ಪೂಜೆ ಯಾವ ರೀತಿ ಮಾಡಬೇಕು ಅಂತ. ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ. ಆಷಾಢ ಮಾಸ ಅನ್ನುವಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ 5ನೇ ತಿಂಗಳಿನಲ್ಲಿ ಬರುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಮಾಸ. ಈ ಮಾಸದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರಿರುವಂಥದ್ದು, ಹಾಗೆ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿದ್ವಿ ಅಂತಾದರೆ ನಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಕೆಲವೊಂದು ಆಸ್ತಿ ಹಾಗೆ ಈ ಐಶ್ವರ್ಯ ಅನ್ನುವಂಥ ವಿಚಾರಗಳಿಗೆ ಅನುಗ್ರಹ ಮಾಡುವಂತಹ ಕಾಲ. ಯಾಕೆ ಅಂತ ಕೇಳಿದರೆ ಮಹಾವಿಷ್ಣು ದೇವರು ಯೋಗ ನಿದ್ರೆಗೆ ಜಾರಿರ್ತಾರೆ ಅಂತ ಹೇಳಿದರೆ ಅನುಷ್ಠಾನಾದಿಗಳು ಯೋಗ ನಿದ್ರೆಗೆ ಜಾರಿರ್ತಾರೆ. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಅನುಗ್ರಹಕಾರಕಳಾಗಿರ್ತಾಳೆ. ಅದರಲ್ಲೂ ವಿಶೇಷವಾಗಿ ರಾಹುಕಾಲ ಪೂಜೆ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತದೆ. ಮಹಾಲಕ್ಷ್ಮಿಗೆ ವಿಶೇಷವಾಗಿ ಬೇಕಾಗಿರುವಂತಹ ಇಷ್ಟಪಡುವಂತಹ ಕಮಲದ ಹೂವನ್ನು ಹಾಗೆ ಸುಗಂಧಭರಿತವಾಗಿರ್ತಕ್ಕಂಥ ಹೂಗಳಿಂದ ಅವಳನ್ನು ಈ ರಾಹುಕಾಲದಲ್ಲಿ ಷೋಡಶೋಪಚಾರ ಯುಕ್ತವಾಗಿ ಪೂಜೆಯನ್ನು ಮಾಡುವುದರಿಂದ ಅಭೀಷ್ಟ ಸಿದ್ಧಿ ಉಂಟಾಗ್ತದೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗೆ ಹೊಸದಾಗಿ ಮದುವೆ ಈ ಆಷಾಢ ಮಾಸ ಅನ್ನುವಂಥದ್ದು ಹೇಗೆ ಶುರುವಾಗ್ತದೆ ಅನ್ನುವಂಥ ಚಿಂತನೆ ಮಾಡುವಾಗ ಚೈತ್ರದಿಂದ ಆರಂಭವಾಗುವಂತಹ 12 ಚಂದ್ರಮಾನ ತಿಂಗಳಿನಲ್ಲಿ ಬರುವಂತಹ ಪೂರ್ವ ಆಷಾಢ ಮತ್ತು ಉತ್ತರ ಆಷಾಢ ನಕ್ಷತ್ರದಿಂದ ಕೂಡುವಿಕೆಯಿಂದ ಈ ಒಂದು ಮಾಸ ಅನ್ನುವಂಥದ್ದು ಬರ್ತದೆ ಅನ್ನುವಂಥದ್ದು ಶಾಸ್ತ್ರ ರೀತಿಯಲ್ಲಿ ಇರುವಂಥದ್ದು. ಹಾಗೆ ಈ ಆಷಾಢ ಮಾಸದಲ್ಲಿ ನೂತನವಾಗಿ ಪ್ರಾರಂಭ ಮಾಡುವಂಥದ್ದು, ಹಾಗೆ ಗೃಹ ಪ್ರವೇಶವನ್ನು ಮಾಡುವಂಥದ್ದು, ನೂತನವಾಗಿ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥದ್ದು, ನೂತನವಾಗಿ ವಸ್ತ್ರವನ್ನು ತಗೊಳ್ಳುವಂಥದ್ದು, ಇದು ಯಾವುದೂ ಮಾಡಲಿಕ್ಕಿಲ್ಲ. ಹಾಗೆ ಹೆಣ್ಣು ಮಕ್ಕಳು ಎಲ್ಲ ತವರು ಮನೆಗೆ ಹೋಗ್ತಾರೆ. ಯಾಕೆ ಅಂತ ಕೇಳಿದರೆ ಹೆಣ್ಣು ಮಕ್ಕಳು ಆಷಾಢ ಮಾಸದಲ್ಲಿ ಏನು ಅಂತ ಕೇಳಿದರೆ ಆ ಆಷಾಢ ಮಾಸದಲ್ಲೆಲ್ಲ ತಾಯಿಯ ಮನೆಯಲ್ಲಿ ಓಡಾಡಿ ಹೋಗುವಾಗ ಹೆಣ್ಣು ಮಕ್ಕಳಿಗೆ ಒಂದು ಗೆಜ್ಜೆಯನ್ನು ಕೊಡಿಸುವಂಥದ್ದು ಒಂದು ಸಂಪ್ರದಾಯ ಹಿಂದಿನ ಕಾಲದಲ್ಲಿ. ಯಾಕೆ ಅಂತ ಕೇಳಿದರೆ ಗಂಡನ ಮನೆಗೆ ಹೋದಾಗ ಆ ಹೆಣ್ಣು ಮಗುವಿನ ಕೆಲವೊಂದು ನೆನಪುಗಳಾಗಬೇಕು ತಾಯಿಗೆ. ಹಾಗೆ ಮತ್ತು ಹಿಂದಿನ ಕಾಲದಲ್ಲಿ ಕೃಷಿಯನ್ನು ಅವಲಂಬಿಸಿದಂತಹ ಒಂದು ಕುಟುಂಬ ಅಂತ ಹೇಳಿದರೆ ಎಲ್ಲರೂ ಕೃಷಿಯನ್ನೇ ಅವಲಂಬನೆ ಮಾಡಿದಂಥದ್ದು. ಹಾಗೆ ಆಷಾಢದಲ್ಲಿ ಈ ಕೃಷಿ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳು ಜಾಸ್ತಿ ಇರ್ತದೆ. ಹಾಗಾಗಿ ಹೆಣ್ಣುಮಕ್ಕಳು ಅಲ್ಲಿ ಹೋಗ್ತಾ ಇದ್ದರು. ಹಾಗೆ ನಂತರದಲ್ಲಿ ಅತ್ತೆ ಮತ್ತು ಸೊಸೆಯ ವಿಷಯಗಳೇನು ಇನ್ನೂ ಒಂದು ಸ್ವಲ್ಪ ಅವರಿಗೆ ನೆನಪುಗಳಾಗಬೇಕು, ಅದರ ವಿಷಯಗಳು ಅವರಿಗೆ ಅರ್ಥ ಆಗಬೇಕನ್ನುವಂಥ ದೃಷ್ಟಿ. ಹಾಗೆ ಸೂರ್ಯ ಮಿಥುನ ರಾಶಿಯಲ್ಲಿರುವಾಗ ಆಷಾಢ ಪ್ರಾರಂಭ ಆಗಿ ಕರ್ಕಾಟಕದಲ್ಲಿರುವಾಗ ಅದು ಕೊನೆ ಆಗ್ತದೆ ಅಂತ ಹೇಳಿ 1 ತಿಂಗಳುಗಳ ಕಾಲ ಆಷಾಢ ಮಾಸ ಅಂತ. ಈ ಸಂದರ್ಭದಲ್ಲಿ ದೇವರನ್ನು ನಾವು ಸ್ತುತಿಸಬೇಕು, ಹಾಗೆ ದೇವರನ್ನು ಕೇಳಬೇಕು. ಯಾಕಂದರೆ ವಿಷ್ಣು ಅನ್ನುವಂಥದ್ದು ಯೋಗ ನಿದ್ರೆಗೆ ಹೋದಾಗ ನಮಗಿಲ್ಲಿ ಅನುಗ್ರಹಕಾರಕನಾಗಿರುವಂಥದ್ದು ಇರುವುದಿಲ್ಲ ಅನ್ನುವಂಥ ಕಾರಣದಿಂದ ನೂತನವಾಗಿ ಏನು ಮಾಡಬಾರ್ದು. ಹಾಗೆ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ವಿಷ್ಣುವನ್ನು ನಾವು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಈ ಮಾಸದ ವಿಶೇಷ. ಹಾಗೆ ಈ ಕಾಲದಲ್ಲಿ ಯಾಕೆ ಗಂಡ ಹೆಂಡತಿ ಒಟ್ಟಿರಬಾರ್ದು ಅಂತ ಕೇಳಿದರೆ ಇದು ಮಳೆಗಾಲದ ಪ್ರಾರಂಭದ ಒಂದು ಕಾಲ. ಈ ಸಂದರ್ಭದಲ್ಲಿ ಸೋಂಕು ಅನ್ನುವಂಥದ್ದು ಹೆಚ್ಚಾಗ್ತದೆ. ಈ ಸಂದರ್ಭದಲ್ಲಿ ಗಂಡ ಹೆಂಡತಿಯರು ನೂತನವಾಗಿ ಮದುವೆ ಆದಂಥ ಗಂಡ ಹೆಂಡತಿಯರು ಗರ್ಭವತಿ ಆದರು ಅಂತಾದರೆ ಚೈತ್ರ ಮಾಸದಲ್ಲಿ ಮಗುವಿಗೆ ಜನ್ಮ ನೀಡುವಂತಹ ಕಾಲ. ಆ ಚೈತ್ರ ಮಾಸದಲ್ಲಿ ಏನಾಗಿರ್ತದೆ, ಬಹಳಷ್ಟು ಬಿಸಿಲಿರ್ತದೆ. ಆ ಕಾರಣಕ್ಕೋಸ್ಕರವಾಗಿ ಈ 1 ತಿಂಗಳನ್ನು ಎಲ್ಲ ರೀತಿಯಾಗೂ ನೋಡ್ತಾರೆ. ಇಲ್ಲಿ ಒಂದು ಯಾರಿಗೋ ಒಂದು ವಿಚಾರಕ್ಕೆ ಅಂತಲ್ಲ, ಆ ಸಂದರ್ಭದಲ್ಲಿ ಗರ್ಭವತಿ ಆಗುವಂಥದ್ದು, ನಂತರದಲ್ಲಿ ಆಗ ಏನಾಗ್ತದೆ ಬಿಸಿಲು ಜಾಸ್ತಿ ಆಗಿ ಗರ್ಭಕೋಶಾದಿಗಳಿಗೆ ಈ ಹೀಟ್ ಆಗುವಂಥದ್ದು ಇದೆಲ್ಲ ಆಯಿತು ಅಂತಾದರೆ ಹುಟ್ಟುವಂಥ ಮಗುವಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣ. ಹಾಗಾಗಿ
ಆಷಾಢ ಮಾಸದಲ್ಲಿ ನೂತನವಾಗಿ ಅಥವಾ ಹೊಸದಾಗಿ ಯಾವುದನ್ನು ಮಾಡಬಾರ್ದು. ಇನ್ನು ಪ್ರಾಯಶ್ಚಿತಗಳು ಅಂತ ಇರ್ತದೆ. ಈಗ ಸಂಧಿಕಾಲ ಬಂತು, ಅಥವಾ ನನ್ನ ಏನೋ ಒಂದು ಕಾಮನ ಇಚ್ಛೆಗೋಸ್ಕರವಾಗಿ ಏನೋ ಒಂದು ದೇವತಾ ಕೆಲಸಗಳನ್ನು ಮಾಡ್ತೇನೆ, ಇವೆಲ್ಲವನ್ನು ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಅನುಕೂಲತೆ ಉಂಟು. ನೂತನವಾಗಿ ಗೃಹ ಪ್ರವೇಶಾದಿಗಳು, ಮದುವೆ, ನಾಮಕರಣ, ಷೋಡಶ ಕರ್ಮಗಳು ಇದು ಯಾವುದು ಮಾಡಲಿಕ್ಕಿಲ್ಲ. ಮಾಡಬಾರ್ದು ಗುರುಜಿ? ಷೋಡಶ ಕರ್ಮಗಳು ಯಾಕೆ ಮಾಡಬಾರ್ದು ಅಂದರೆ, ನಮಗಿಲ್ಲಿ ದೇವತಾನುಗ್ರಹ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ. ಈಗ ವಿಷ್ಣು ಅನ್ನುವಂಥದ್ದು ಯೋಗ ನಿದ್ರೆಗೆ ಹೋಗಿರುವಂಥದ್ದು ಒಂದು ಕಾಲ ಆಯಿತು ಅಂತ ಆದರೆ, ಈ ಮಾಸಗಳಲ್ಲಿ ಏನು ಅಂತ ಕೇಳಿದರೆ ಕೇವಲ ದೇವರನ್ನು ಪ್ರಾರ್ಥನೆ ಮಾಡಬೇಕಷ್ಟೇ. ನೂತನವಾಗಿ ಶುರು ಮಾಡಿದಾಗ ಆ ದೇವತಾನುಗ್ರಹಗಳು ಇರುವುದಿಲ್ಲ ಅನ್ನುವಂಥ ಕಾರಣಕ್ಕೆ ಈ ಆಷಾಢ ಮಾಸದಲ್ಲಿ ಮಾಡಲಿಕ್ಕೆ ಇಲ್ಲ, ನೂತನವಾಗಿ ಯಾವುದನ್ನು ಮಾಡಬಾರ್ದು ಅಂತ. ಮತ್ತು ಈ ಪರ್ವಕಾಲಗಳು ಅಂತ ನಾವು ಯಾವುದನ್ನೇ ನೋಡೋದಾದ್ರೂ ದಿನ ಏನಕ್ಕೆ ನೋಡ್ತೇವೆ ಅಂತ ಕೇಳಿದ್ರೆ, ಆ ದಿನದಿಂದ ನಾವು ಮಾಡುವಂಥ ಕೆಲಸಗಳು ಶುಭವಾಗಿರಬೇಕು ಅಂತ ಹೇಳಿ. ಈ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಮಾಡಲಿಕ್ಕಿಲ್ಲ. ಪೂರ್ಣವಾಗಿರತಕ್ಕಂಥ ದೇವತಾನುಗ್ರಹವು ನಮಗೆ ಸಿಗುವುದಿಲ್ಲ ಅನ್ನುವಂಥ ಕಾರಣಕ್ಕೆ ಕೆಲವೊಂದು ಅದರಲ್ಲಿ ಸುಮಾರಷ್ಟು ವಿಷಯಗಳೆಲ್ಲ ಇದ್ದಾವೆ ಆಷಾಢ ಮಾಸದಲ್ಲಿ ಮಾಡಬಾರ್ದು ಅನ್ನುವಂಥದ್ದು. ಯಾಕೆ ಅಂತ ಕೇಳಿದರೆ, ಅಲ್ಲಿ ದೇವತಾನುಗ್ರಹ ಅನ್ನುವಂಥದ್ದು ಪೂರ್ಣತೆಗಾಗಿರೋದಿಲ್ಲ. ಈಗ ಅಮ್ಮನವ್ರನ್ನ ಪಟ್ಟಕ್ಕೆ ಕೂರಿಸಿ ಇಲ್ಲಿ ನಾವು ಮದುವೆ ಮಾಡೋದಾದರೆ ಅಮ್ಮನವ್ರನ್ನ ಕರೆಯೋದು ಹೇಗೆ? ಅಮ್ಮ ಪಟ್ಟಕ್ಕೆ ಕೂತಿರ್ತಾರೆ. ಹಾಗೆ ಆಷಾಢ ಮಾಸದಲ್ಲಿ ಏನು ಅಂತ ಕೇಳಿದರೆ ಅದೊಂದು ನಮಗೆ ಅದನ್ನು ಬೇಡ ಅನ್ನುವಂಥ ಚಿಂತನೆ. ಯಾಕೆಂದರೆ ನಮಗೆ ಅನುಗ್ರಹ ಅನ್ನುವಂಥದ್ದು ಎಲ್ಲ ದೇವರದ್ದು ಇರಬೇಕು. ಯಾಕಂದರೆ ಈಗ ವಿಷ್ಣು ಯೋಗ ನಿದ್ರೆಗೆ ಹೋದರು, ನಂತರದಲ್ಲಿ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ಹೇಳಲ್ಪಟ್ಟಿದ್ದಾರೆ. ಇಲ್ಲಿ ಮತ್ತೆ ಸೋಂಕು ಪ್ರಾರಂಭ ಆಗುವಂಥದ್ದು ಅಥವಾ ಆ ರೋಗ ರುಜಿನಗಳು ಶುರುವಾಗುವಂಥದ್ದೆಲ್ಲ ಈ ಒಂದು ಮೊದಲ ಮಳೆಯಲ್ಲಿ, ಯಾಕೆಂದರೆ ಪ್ರಕೃತಿಯ ಆ ಬದಲಾವಣೆ ಅನ್ನುವಂಥದ್ದು ಆಗ್ತದೆ. ಹೀಟ್ ಇದ್ದಿದ್ದು ಒಂದೇ ಸಲ ನೀರು ಬಂದು ಇದಾಗುವಂಥದ್ದು, ಇದೆಲ್ಲ ಏನು ಅಂದರೆ ಸೋಂಕು ಉತ್ಪಾದನೆ ಆಗುವಂಥ ಕಾಲ ಇವೆಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಏನೂ ಹೊಸದಾಗಿ ಮಾಡಬಾರ್ದು ಅನ್ನುವಂಥದ್ದು ವೈಜ್ಞಾನಿಕವಾಗಿರ್ತಕ್ಕಂತಹ ವಿಚಾರಗಳು ಇದ್ದಿರಬಹುದು. ಇನ್ನು ಗುರುಜಿ, ಆಷಾಢ ಮಾಸದಲ್ಲಿ ನಾನು ಆಗಲೇ ಹೇಳಿದಂತೆ ಪ್ರತಿ ಶುಕ್ರವಾರ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾರೆ. ಸೊ ಯಾವ ದೇವರನ್ನ ಆರಾಧನೆ ಮಾಡಬೇಕು, ಹಾಗೆ ಆ ಪೂಜಾ ವಿಧಿವಿಧಾನಗಳು ಯಾವ ರೀತಿ ಇರಬೇಕು, ಪೂಜೆಗೆ ಏನೆಲ್ಲ ಉಪಯೋಗಿಸಬೇಕು ಆಷಾಢ ಮಾಸದಲ್ಲಿ ಅಂತ? ಆಷಾಢ ಮಾಸದಲ್ಲಿ ಪೂಜೆಯನ್ನು ಮಾಡುವಾಗ ವಿಶೇಷವಾಗಿ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವಿ ಅಂತ ಹೇಳಿದರೆ, ಶಾಕ್ತೆಯ ಸಂಬಂಧಿತವಾಗಿರ್ತಕ್ಕಂಥ ಸಾತ್ವಿಕ, ರಾಜಸ, ತಾಮಸ ಯಾವ ದೇವರನ್ನು ಬೇಕಾದರೂ ಆರಾಧನೆ ಮಾಡ್ಬೋದು. ಅದರಲ್ಲಿ ಈ ಚಾಲ್ತಿಯಲ್ಲಿರುವಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಸ್ತ್ರೀ ದೇವತೆಗೆ ಯಾವ ದೇವಿಯನ್ನಾದರೂ ನೀವು ಆರಾಧನೆ ಮಾಡಬಹುದು, ಸಾತ್ವಿಕವಾಗಿರ್ತಕ್ಕಂಥ ದೇವರನ್ನು. ಅದರಲ್ಲಿ ವಿಶೇಷವಾಗಿ ಹೇಳಿರುವಂಥದ್ದೇನು ಅಂತ ಕೇಳಿದರೆ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಅವಳಿಗೆ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳಿಂದ, ಹಾಗೆ ಸುಗಂಧಭರಿತವಾಗಿರ್ತಕ್ಕಂಥ ಅಂತ ಹೇಳಿದರೆ ಸುಗಂಧ ಬರುವಂಥ ಹೂಗಳಿಂದ ಅರ್ಚನೆಯನ್ನು ಮಾಡುವಂಥದ್ದು, ಹಾಗೆ ಕಮಲದ ಹೂವನ್ನು ಸಮರ್ಪಣೆ ಮಾಡುವಂಥದ್ದು, ಹಾಗೆ ಅವಳಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡುವಂಥದ್ದು, ಹಾಗೆ ಸ್ತೋತ್ರ ನಮಸ್ಕಾರಗಳನ್ನು ಮಾಡುವಂಥದ್ದು, ದೀಪ ನಮಸ್ಕಾರಗಳನ್ನು ಮಾಡುವಂಥದ್ದು, ಅವಳಿಗೆ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಚನೆಗಳನ್ನೆಲ್ಲ ಮಾಡಿಸುವಂಥದ್ದು ವಿಶೇಷವಾಗಿದೆ. ಅದನ್ನು ನಾವು ಯಾವ ರೀತಿ ಬೇಕಾದರೂ ವೈಭವವಾಗಿ ಮಾಡ್ಬೋದು. ಮನೆಯಲ್ಲೇ ಮಾಡೋರೇನು ಅಂತ ಕೇಳಿದರೆ, ತುಪ್ಪದ ದೀಪಾದಿಗಳನ್ನು ಹಚ್ಚಿ ದೇವರ ವಿಗ್ರಹಾದಿಗಳನ್ನೆಲ್ಲ ತೊಳೆದು ತುಪ್ಪದ ದೀಪವನ್ನು ಹಚ್ಚಿ ಆ ದೇವರಿಗೆ ಅರ್ಚನೆಯನ್ನು ಮಾಡಿ ಗೊತ್ತಿತ್ತು ಅಂತಾದರೆ ಕಮಲದ ಹೂವನ್ನು ಸಮರ್ಪಣೆ ಮಾಡುವಂಥದ್ದು ವಿಶೇಷವಾಗಿರ್ತಕ್ಕಂಥ ಕಾಲ. ಇನ್ನು ದೇವಸ್ಥಾನಗಳಲ್ಲಿ ಕೆಲವೊಂದು ಮಹಾಲಕ್ಷ್ಮಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಹುಕಾಲ ಪೂಜೆಗಳನ್ನೆಲ್ಲ ಮಾಡಲಿಕ್ಕಿದ್ದಾರೆ. ಅಲ್ಲಿ ಸಮೇತ ಹೋಗಿ ಇಲ್ಲ ನನ್ನ ಮನೆಯಲ್ಲಿ ನಾನು ಮಾಡಲಿಕ್ಕೆ ಮಡಿಮೈಲಿಗೆಗಳೆಲ್ಲ ನನಗೆ ಸಾಲುವುದಿಲ್ಲ ಅಥವಾ ಮನೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಯಾವುದಾದ್ರೂ ಒಂದು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆಯನ್ನು ಕೊಡುವಂಥದ್ದು ಅತಿ ಪ್ರಾಮುಖ್ಯತೆ. ಹಾಗೆ ವಿಶೇಷವಾಗಿ ದೇವರಿಗೆ ಪ್ರಾರ್ಥನೆಗೆ ವಿಶೇಷ, ಆ ಪ್ರಾರ್ಥನೆಯನ್ನು ಮಾಡುವಂಥದ್ದು ಉತ್ತಮ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಗುರೂಜಿಯವರ ಹತ್ರ ಮಾತನಾಡಬೇಕು ನೇರವಾಗಿ ಅಂತ ಅನಿಸಿದ್ರೆ, ಲೈವ್ನಲ್ಲಿ ಮಾತನಾಡಬೇಕು ಅಂತ ಅನಿಸಿದ್ರೆ, ನಾವು ತೋರಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಲೈವ್ನಲ್ಲಿ ಗುರೂಜಿ ಬಳಿ ಮಾತನಾಡಬಹುದು. ಇನ್ನು ಗುರೂಜಿ, ಆಷಾಢದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಒಂದು ತಿಂಗಳ ಕಾಲ ಈ ಒಂದು ಆಷಾಢ ಮಾಸ ಅನ್ನೋದು ಇರುತ್ತೆ. ಇನ್ನು ಆಷಾಢ ಮುಗಿದ ನಂತರ ಎಲ್ಲ ಏನು ಶುಭ ಸಮಾರಂಭಗಳಿರಬಹುದು ಎಲ್ಲವೂ ಕೂಡ ತಕ್ಷಣಕ್ಕೆ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ. ತಕ್ಷಣ ಅಂತ ಹೇಳಿದರೆ ಈಗೇನು ಅಂತ ಕೇಳಿದರೆ, ನೋಡಿ, ನಾವು ಇವತ್ತಿನ ದಿನ ಒಂದು ಶುಕ್ರವಾರ ಅಂತ ಹೇಳಿದರೆ ನಾಳೆ ಶನಿವಾರ ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದ ಶನಿವಾರ ಗಣನೆಗೆ ತಗೊಳ್ತೇವೆ. ಶನಿವಾರದ ದಿನ ನಾವೇನು ಮಾಡ್ತೇವೆ, ಮತ್ತೆ ಹೊಸದಾಗಿ ತಗೊಳ್ಳೋದಾದರೆ ತಗೊಳ್ಳೋದಿಲ್ಲ. ಆ ಮುಹೂರ್ತ ಅನ್ನುವಂಥದ್ದೇನು, ಸೂರ್ಯಕಾಲಕ್ಕೆ ನಾವು ಮುಹೂರ್ತಾದಿಗಳನ್ನು ಚಿಂತನೆ ಮಾಡ್ತೇವೆ. ಈಗ ಈ ಚೈತ್ರ ಮಾಸದಲ್ಲಿ ಆ ಕರ್ಕಾಟಕ ಪೂರ್ವ ಆಷಾಢ ಅನ್ನುವಂಥದ್ದು ಮತ್ತು ಉತ್ತರ ಆಷಾಢ ಅನ್ನುವಂಥದ್ದು, ಆ ಕರ್ಕಾಟಕ ಮಾಸ, ಆ ಕರ್ಕಾಟಕದಲ್ಲಿ ಇರುವಾಗ ಮುಗಿಯುವಂಥ ಸಂದರ್ಭ ಏನಿದೆ, ಮುಗಿದು ಮಾರನೇ ದಿನದಿಂದನೇ ಶುರು ಮಾಡ್ಬೋದು. ಇಲ್ಲ ಇವತ್ತೊಂದು ದಿನ ನಾನು ಮಲಗಿದ್ದೆ, ನನಗೆ ಇವತ್ತು ಆಷಾಢ ಮಾಸದಲ್ಲಿ ಸಮಯ ಆಯಿತು, ಇಲ್ಲ ನಾಳೆ ಬಿಟ್ಟು ನಾನು ನಾಡಿದ್ದು ಆರಾಧನೆ ಮಾಡ್ತೇನೆ ಅಂತಲ್ಲ. ಅದು ಮುಹೂರ್ತ ಅನ್ನುವಂಥದ್ದು ಶುರುವಾಗ
ಶುರುವಾಗುವಂಥ ಶುರುವಾಗೇ ಆಯಿತು. ಪುಣ್ಯಕಾಲ ಅಂತ ಹೇಳಿ ಈಗ ನಮಗೇನು ಅಂತ ಕೇಳಿದರೆ ಈ ಪರ್ವಕಾಲಗಳು ಪುಣ್ಯಕಾಲಗಳು ಅನ್ನುವಂಥದ್ದು ಬರುವಂಥದ್ದು ಪ್ರತಿನಿತ್ಯ ಇರೋದಿಲ್ಲ, ಆಯಾ ಸಂದರ್ಭಕ್ಕೆ ಬರ್ತದೆ. ಈ ಆಷಾಢ ಮಾಸದಲ್ಲಿ ಆ ಕರ್ಕಾಟಕ ರಾಶಿ ಅನ್ನುವಂಥದ್ದು ಪೂರ್ವಾಷಾಢ ನಕ್ಷತ್ರ ಆ ಎರಡು ರಾಶಿಯಲ್ಲಿ ಹೊಂದುವಂಥ ದಿನಗಳು ಯಾವತ್ತು ಮುಗೀತದೆ ಆ ಮಾರನೇ ದಿನದಿಂದನೇ ಮತ್ತೆ ಪುನಃ ನೈಮಿತ್ತಿಕ ಕರ್ಮಗಳನ್ನು ದೇವತಾ ಕೆಲಸಗಳನ್ನು ಮಾಡ್ಬೋದು. ಆ ಸಂದರ್ಭದಲ್ಲಿ ಮತ್ತೆ ಮುಹೂರ್ತಾದಿಗಳು ಇರ್ತದೆ. ಗೃಹ ಪ್ರವೇಶಕ್ಕಾದರೆ ಬೇರೆ ರೀತಿಯಾಗಿರ್ತಕ್ಕಂಥ ಮುಹೂರ್ತಗಳನ್ನು ನೋಡ್ತಾರೆ. ಯಾಕಂದರೆ ಇವತ್ತು ಆಷಾಢ ಮುಗೀತು, ನಾಳೆ ನಾನು ಮನೆ ಗೃಹ ಪ್ರವೇಶ ಮಾಡಿಬಿಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಯಜಮಾನನ ತಾರಾನುಕೂಲಾದಿಗಳು, ಹಾಗೆ ಮನೆಯಲ್ಲಿ ಮಾಡುವಂತಹ ಕೆಲಸಗಳು, ಹಾಗೆ ಮನೆಯಲ್ಲಿ ಬೇಕಾಗಿರ್ತಕ್ಕಂತಹ ಮುಹೂರ್ತಾದಿಗಳು ಎಲ್ಲವೂ ಬರಬೇಕು. ಆಗ ಶುಭ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲತೆ. ಇನ್ನು ದೈನಂದಿನವಾಗಿ ಪ್ರತಿನಿತ್ಯ ಇವತ್ತು ಆಷಾಢ ಕಳಿತು, ಇನ್ನು ನಾಳೆ ಶ್ರಾವಣ ಬಂತಂತಾದರೆ ಇನ್ನು ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಪೂಜಾದಿಗಳು ಕೆಲವು ಮಾಡುವವರು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಆಯಾ ದೇವರುಗಳನ್ನು ಆರಾಧನೆ ಮಾಡುವಂಥದ್ದಿದೆ. ಅದನ್ನು ಆರಾಧನೆ ಮಾಡ್ಕೊಂಡು ಹೋಗುವಂತಹ ಕಾಲ. ಈ ಆಷಾಢ ಮಾಸದಲ್ಲಿಯೇ ದೇವತೆಗಳನ್ನು ಹೆಚ್ಚು ಆರಾಧನೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಶಾಸ್ತ್ರೀಯ ವಿಷಯಗಳನ್ನು ಬಿಟ್ಟು ಹಾಗೆ ಮಾತಾಡೋದಾದರೆ ಈ ಸಂದರ್ಭದಲ್ಲಿ ದೇವರು ಅನುಗ್ರಹಕಾರಕನಾಗಿರ್ತಾನೆ. ಯಾಕೆ ಅಂದರೆ ಒಂದು ಎಲ್ಲ ರೀತಿಯಲ್ಲೂ ಮನುಷ್ಯನಿಗೆ ಕಷ್ಟ ಅನ್ನುವಂಥದ್ದು ಬಂದಿರ್ತದೆ. ಒಂದು ನೋಡಿ, ಯಾವುದೇ ವೃತ್ತಿಯನ್ನು ಮಾಡುವವರಿಗೂ ಸಮೇತ ವೃತ್ತಿಯನ್ನು ಮಾಡುವವರಿಗೆ ಈ ಒಂದು ಆಷಾಢ ಮಾಸದಲ್ಲಿ ಏನಾಗಿರ್ತದೆ, ಅವರಿಗೆ ವ್ಯವಹಾರ ಅನ್ನುವಂಥದ್ದು ಇರೋದಿಲ್ಲ. ಆ ದುಃಖ ಸಂಪರೇತ ಅಂದರೆ ದುಃಖವಾಗಿರ್ತಾರೆ, ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಈ ಆಷಾಢ ಮಾಸದಲ್ಲಿ ದುಃಖದಲ್ಲಿರ್ತಾರೆ. ಯಾಕೆ? ಮಳೆ ಬರ್ತಿರ್ತಾರೆ, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇನ್ನು ರೋಗ ರುಜಿನಗಳ ಕಾಟಗಳೆಲ್ಲ ಶುರು ಆಗಬಹುದು. ಈ ರೀತಿಯೆಲ್ಲ ಇದ್ದಾಗ ಏನಾಗ್ತದೆ ಕೇಳಿದರೆ ನಾವು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ದುಃಖದಲ್ಲಿದ್ದಾಗ ಅಲ್ಲಿ ಇರುವುದೇನು ಅಂತ ಕೇಳಿದ್ರೆ, ನೀನು ಈ ಸಂದರ್ಭದಲ್ಲಿ ದೇವರನ್ನು ಕೇಳು, ಈ ದೇವರನ್ನು ಸಂತುಷ್ಟಗೊಳಿಸು, ದೇವರನ್ನು ಪ್ರಸನ್ನನಾಗಲಿಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ವಿಧಿ ಅರ್ಚನೆಗಳನ್ನು ಮಾಡಿ, ಅಥವಾ ದೇವತಾ ಪಡಿಸುವಂಥ ಕೆಲಸವನ್ನು, ಶಾಂತಪಡಿಸುವಂಥ ಕೆಲಸಗಳನ್ನು ನೀವು ಏನನ್ನು ಮಾಡಿದರೂ ಸಮೇತ ಈ ಆಷಾಢ ಮಾಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತದೆ ಅಂತ ಹೇಳಿ. ಯಾವುದೇ ರೀತಿಯಾಗೂ ಸಮೇತ ಈಗ ನಾವು ಆಷಾಢ ಮಾಸದಲ್ಲಿ ರಾಹುಕಾಲ ಪೂಜೆ ಮಾಡ್ತಿದ್ದಾಗೆ ನಾವು ವಿಶೇಷವಾಗಿ ಶ್ರೀಮಂತರಾಗ್ತೇವೆ ಅನ್ನುವಂಥದ್ದು ಎಲ್ಲೂ ಬರೀಲಿಲ್ಲ. ಆದರೆ ಕರ್ಮಾಂಗ ಏನು ಅಂತ ಕೇಳಿದ್ರೆ, ಮನುಷ್ಯನಿಗೆ ಪ್ರತಿನಿತ್ಯ ಎದ್ರು ಕೂಡಲೇ ಯಾರಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ಕೇಳಿದ್ರು ದೇವರನ್ನ ನೆನಪು ಮಾಡ್ಕೊಳ್ಬೇಕು ಅನ್ನುವಂಥದ್ದೇ ಇರೋದು. ಯಾಕಂದರೆ ಒಂದೊಂದು ಸಮಯಕ್ಕೆ ಅವನು ಒಂದೊಂದು ರೀತಿಯಾಗಿ ಕೇಳ್ಕೊಳ್ತಾ ಹೋಗ್ತಾನೆ ವಯಸ್ಸಲ್ಲಿ ಬಂದಾಗ. ಹಾಗೆ ಕೇಳೋದು ಎಲ್ಲವೂ ಸಮೇತ ಕೊನೆಯಲ್ಲಿ ಯಾವುದು ಮೋಕ್ಷಕ್ಕೆ ಹೋಗೋದು ಎಲ್ಲ ಮನುಷ್ಯನು. ಆ ಸಂದರ್ಭಕ್ಕೋಸ್ಕರವಾಗಿ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ದೇವತಾರ್ಚನೆಗಳನ್ನು ಮಾಡೋದ್ರಿಂದ, ದೇವರುಗಳನ್ನು ಸಂತೃಪ್ತಿಗೊಳಿಸೋದ್ರಿಂದ ಅವರಿಗೆ ಶೀಘ್ರವಾಗಿರ್ತಕ್ಕಂತಹ ಫಲಗಳು, ವಿಶೇಷವಾಗಿರ್ತಕ್ಕಂಥ ಫಲಗಳು ಅನ್ನುವಂಥದ್ದು ಗೋಚರಕ್ಕಾಗ್ತದೆ. ಅದು ಅವನವನ ಗ್ರಹಚಾರಕ್ಕೆ ತಕ್ಕಂತೆ ದೊಡ್ಡ ಮಟ್ಟದಲ್ಲೂ ಅವನಿಗೆ ಶುಭ ಫಲಗಳು ಬರ್ಬೋದು, ಅಥವಾ ಸಣ್ಣ ಮಟ್ಟದಲ್ಲೂ ಬರ್ಬೋದು. ಆದರೆ ದೇವತಾನುಗ್ರಹ ಅನ್ನುವಂಥದ್ದು ಆಗ್ತದೆ. ಯಾಕೆ ಅಂತ ಕೇಳಿದರೆ, ದೇವರಿಗೆ ನಮ್ಮ ಹಣವನ್ನು ಖರ್ಚು ಮಾಡಿ ಅವನಿಗೆ ಪೂಜೆ ಮಾಡಿಸ್ಕೊಳ್ಬೇಕು ಅನ್ನೋದಿಲ್ಲ. ಯಾಕೆ ಅಂತ ಕೇಳಿದರೆ, ಒಂದು ಬಾಲನ್ನು ತೆಗೆದು ನಾವೀಗ ಗೋಡೆಗೆ ಹೊಡೆದ್ವಿ ಅಂತ ಆದರೆ, ನಮ್ಮ ಸಂದೀಪಣ್ಣ ಹೇಳ್ತಾ ಇದ್ರು ಈ ಕೆಲವರೆಲ್ಲ, ಹೊಡೆದ್ವಿ ಅಂತ ಆದರೆ ಇನ್ನೂ ವಾಪಸ್ ಫೋರ್ಸ್ ಆಗಿ ಬರ್ತದಂತೆ. ಅರ್ಥಾತ್ ನಾವು ದೇವರಿಗೆ ಸಮರ್ಪಣೆ ಮಾಡಿದಂಥದ್ದು ನಮ್ಮ ಹತ್ರ ಖರ್ಚು ಮಾಡಿಸಿ ಅವನು ಮಾಡ್ಕೊಳ್ಬೇಕು ಅನ್ನೋದಿಲ್ಲ. ನಮ್ಮ ಗ್ರಹಚಾರ ಕಳೀಲಿಕ್ಕೆ ಅದನ್ನು ಮಾಡೋದು ಅಂತ ಹೇಳಿ, ಏನು ಅದಕ್ಕೆ ಪೂಜೆ ಪುನಸ್ಕಾರಾದಿಗಳಿಗೆ ಶಾಸ್ತ್ರ ರೀತಿಯಿಂದ ಮಾಡಿದಂಥ ಪೂಜೆ ಪುನಸ್ಕಾರಾದಿಗಳಿಗೆ ನಾವು ಏನು ಕೆಲಸವನ್ನು ಮಾಡಿ ಅದಕ್ಕೆ ಖರ್ಚನ್ನು ಮಾಡಿರ್ತೇವೆ, ಅದರ ಅಧಿಕವಾಗಿರ್ತಕ್ಕಂಥ ಫಲವನ್ನು ಭಗವಂತ ಇವತ್ತಲ್ಲ ನಾಳೆ ಕೊಟ್ಟೇ ಕೊಡ್ತಾನೆ. ಇಲ್ಲ ಅಂತ ಹೇಳಿದರೆ ಆಗುವಂತಹ ತೊಂದರೆಗಳಲ್ಲಿ ಸ್ವಲ್ಪನಾದರೂ ಕಮ್ಮಿ ಮಾಡ್ತಾನೆ ಅನ್ನುವಂಥದ್ದು. ಅದಕ್ಕೆ ಯಾವಾಗಲೂ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಈಗ ಒಂದು ಅಧಿಕಾರಿ ಹತ್ರ ಕೆಲಸ ಆಗಬೇಕಂತಾದರೆ ಮತ್ತೆ ಹೋಗೋದು, ಅವ್ರಿಗೆ ಒಂದಿಷ್ಟು ಹಣವನ್ನು ಕೊಡೋದು, ಮತ್ತೊಂದಿಷ್ಟು ಅವ್ರಿಗೆ ಸಂತೋಷ ಪಡುವಂಥದ್ದು, ಅವ್ರು ಇಷ್ಟಪಡುವಂಥ ವಸ್ತುಗಳನ್ನು ಅವ್ರಿಗೆ ಕೊಡುವಂಥದ್ದು. ಹಾಗೆ ಅವರೆಲ್ಲರೂ ಹೋದರು ಅಂತಾದರೆ ಒಟ್ಟು ಕೆಲಸ ಆಗೋ ತನಕ ಬಿಡದಲ್ಲೇ ಇರುವಂಥದ್ದು ಅಂತ ಹೇಳಿ. ಹಾಗೆ ಭಗವಂತನನ್ನು ನಾವು ಎಷ್ಟು ಆರಾಧನೆ ಮಾಡ್ತೇವೆ, ನಮ್ಮಲ್ಲಿ ಬರುವಂಥ ಪಾಪಕರ್ಮಗಳು ಸಮೇತ ಅಷ್ಟು ಕಮ್ಮಿ ಆಗ್ತದೆ ಅನ್ನುವಂಥದ್ದು ವಾಕ್ಯ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಮೇಡಮ್ ಮಂಜು ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೂ ಕೇಳಬೇಕು, ನನ್ನ ಮಗನ ಬಗ್ಗೆನೂ ಕೇಳಬೇಕು. ಯಾರ್ದಾದ್ರೂ ಒಬ್ಬರ ಬಗ್ಗೆ ಕೇಳಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಓಕೆ ಮೇಡಮ್, 22/10/2002 ಮೇಡಮ್. 22/10/2002 ಗುರುಜಿ. ಸಮಯ 7:15 ಗುರುಜಿ. 22/10/2002 ಅಲ್ವಾ? ಹೌದು ಗುರುಜಿ. ಸಮಯ 7 PM, 7:15 PM ಸಂಜೆ. ಹೌದು ಗುರುಜಿ. ಹಾಂ, ಎಂತ ಕೇಳಬೇಕಿತ್ತ?
ಈಗ ಆ ಹುಡುಗಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಗುರುಜಿ. ಎಂತ ಆಗ್ತಾ ಇದೆ? ಅಂದ್ರೆ ಕಿಡ್ನಿ ಸಮಸ್ಯೆ ಇದೆ. ಭರಣಿ ನಕ್ಷತ್ರವಾ? ಹೌದೌದು. ಲಗ್ನದಲ್ಲೇ ಚಂದ್ರ. ರೋಗಸ್ಥಾನದಲ್ಲಿ ಕುಜ ಮತ್ತು ಬುಧ ಇರುವಂಥದ್ದು. ಏನಾದರೂ ಇದಕ್ಕೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಿಸಿದ್ರಾ? ಹೌದೌದು ಗುರುಜಿ, ಈಗ ಅದೇ ಜಾಸ್ತಿ ಆಗೋಗ್ತದೆ. ಅದೇ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇದು ಸ್ವಲ್ಪ ಕೆಲಸ ಮಾಡುವಂಥದ್ದು ನಿಲ್ಲಿಸ್ತಾ ಉಂಟು ಏನು ಹೇಳ್ತಾ ಇದ್ದಾರೆ ಅವರು? ಯಾರು? ಅದೇ ಡಾಕ್ಟ್ರ್. ಸ್ವಲ್ಪ ಕಡಿಮೆ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ 2021ರಿಂದ ಇವನಿಗೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಹೌದೌದು. ಆ 2021ರಲ್ಲಿ ಪ್ರಾರಂಭವಾದಂತಹ ಒಂದು ದೋಷಾದಿಗಳು ಇವತ್ತಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅವನಿಗೆ ಬಾಧೆಯನ್ನು ಕೊಡ್ತಾ ಇದೆ. ಊಟ ಮಾಡುವಂಥದ್ದಕ್ಕೆ ಊಟ ತಿನ್ಲಿಕ್ಕೆ ಆಗ್ದಲೇ ಇರುವಂಥದ್ದು, ನಂತರದಲ್ಲಿ ಏನಾದರೂ ತಂದೆ ತಾಯಿಯರ ಹತ್ರ ಹೇಳ್ದಲೇ ಇರುವಂಥದ್ದು, ಒಳಗಡೆ ನೋವು ತಿನ್ನುವಂಥದ್ದು, ಏನಾಗ್ತಿದೆ ಅಂತ ಹೇಳಲಿಕ್ಕೆ ಗೊತ್ತಾಗ್ದಲೇ ಇರುವಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಉಂಟು. ಏನಾಗುತ್ತಂದ್ರೆ ಹೇಳಿದ್ರೆ ಮತ್ತೆ ಇವ್ರು ಏನು ಫೀಲ್ ಮಾಡ್ಕೊಂತಾರ ಅಂತ ಹೇಳೋದು. ಅದೇ ಇಲ್ಲಿ ಈ ಕೃಷಗ್ರಹ ಅನ್ನುವಂಥದ್ದು ಒಂದು ಬಾಧೆ ಅನ್ನುವಂಥದ್ದಿದೆ. ಈ ಶಿವನಿಂದ ಕೋಪಗೊಂಡಂಥ ಗಣಗಳು, ಆ ಗಣಗಳಿಂದ ಉಂಟಾದಂತಹ ಬಾಧೆಗಳು, ಅದರಲ್ಲಿ ವಿಶೇಷವಾಗಿ ಕೃಷಗ್ರಹ ಬಾಧೆಗಳು ಅನ್ನುವಂಥದ್ದು ಈ ವ್ಯಕ್ತಿಗೆ ತುಂಬ ಬಾಧೆಯನ್ನು ಕೊಡ್ತಾ ಇದೆ. 2026 ಮಾರ್ಚ್ ತನಕನೂ ಸಮೇತ ಇವನನ್ನು ತುಂಬ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ಈ ಕೃಷಗ್ರಹದ ಬಾಧೆಗಳನ್ನು ತಡ್ಕೊಳ್ಳಿ, ಅಂದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ಇವನಿಗೀಗ ಏನಾಗ್ತಾ ಇದೆ, ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಟ್ಟಂಥದ್ದು ಅವನಿಗೆ ಈಗ ಒಂದು 100 ಭಾಗ ಕೆಲಸ ಮಾಡುವಂಥ ಜಾಗದಲ್ಲಿ ಬರೀ 40 ಭಾಗಕ್ಕೆ ಅವನು ಯಾವುದೋ ವೈದ್ಯಕೀಯ ಮಾತ್ರೆ ಔಷಧಗಳಿಗೆ ಪ್ರತಿಕ್ರಿಯೆ ಕೊಡ್ತಿರುವಂಥ ಲಕ್ಷಣಗಳು ನಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ಇದಕ್ಕೆ ಈ ಕೃಷಗ್ರಹ ಅಂದರೆ ಇದು ಸ್ವಲ್ಪ ವಾಮ ಮಾರ್ಗ, ಕುಜನಿಂದ ಚಿಂತನೆ ಮಾಡುವಾಗ ಭೂಮಿ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಲ್ಲಿ ಈ ಹಿಂದೆ ಏನೋ ಕುಟುಂಬದ ವಿಚಾರಗಳು ಸಮಸ್ಯೆ ಆಗಿ ಇದು ಇಲ್ಲಿ ತನಕ ಬಂದಿರುವಂಥ ಲಕ್ಷಣಗಳು, ಮತ್ತು ತಂದೆಯ ವಿಚಾರಗಳಲ್ಲೂ ಸ್ವಲ್ಪ ಈ ಭೂಮಿ ಸಂಬಂಧಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಅಲ್ಲಿ ಏನೋ ಪ್ರಯೋಗಗಳಾಗಿರುವಂಥ ಲಕ್ಷಣಗಳಿದೆ. ಅದನ್ನು ಸರಿ ಮಾಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ವರಿ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಶಿವಮೊಗ್ಗ ಏರ್ಪೋರ್ಟ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕೈತೆ ಮೇಡಮ್. ಅವರು ಡೇಟ್ ಆಫ್ ಬರ್ತ್ ಹೇಳಿ. ಒಂದು ಡೇಟ್ ಆಫ್ ಬರ್ತ್ ಸರ್? ಬೇಗ ಬೇಗ ಮಾತಾಡ್ಬೇಕಮ್ಮ. ಹಾಂ ಸರಿ. 22/3. 25/3. 22. ಹಾಂ, 22/3. 2020 ಎಷ್ಟು? 9 ಮೇಡಮ್. 2009. ಹಾಂ ಹಾಂ, ಏನು ವಿಷಯ ಕೇಳಬೇಕಿದ್ದಿತ್ತು ಮೇಡಮ್? ಅವಳು ಎಕ್ಸಾಮಲ್ಲಿ ಸಬ್ಜೆಕ್ಟ್ ಹೋಗ್ಬಿಟ್ಟಿತ್ತು. ಟೈಮ್ ಎಂತ ಅವ್ರದ್ದು? ಬೆಳಗಿನ ಜಾವ 8:45. ನಕ್ಷತ್ರ ಗೊತ್ತಿದೆಯಾ? ಹಾಂ, ನಕ್ಷತ್ರ ಗೊತ್ತಿದೆಯಾ? ನಕ್ಷತ್ರ ಗೊತ್ತಿಲ್ಲ ಸರ್, ಜಾತಕ ಬರ್ತಿಲ್ಲ ನಾನು. ಫಸ್ಟ್ ಜಾತಕವನ್ನು ಬರ್ಸಿ. ಎಂತ ಕೇಳಬೇಕಿದ್ದಿತ್ತು ಅವ್ರ ಬಗ್ಗೆ? ಅವ್ರ ಬಗ್ಗೆ ಸರ್, ಗುರುಜಿ ಅವರು 2 ಸಬ್ಜೆಕ್ಟ್ ಹೋಗಿತ್ತಂತ ಮನೇಲಿ ಬೈದ್ಬಿಟ್ಟು ಹೋಗಿದ್ವಿ, ಕೆಲ್ಸಕ್ಕೆ ಹೋಗಿದ್ವಿ. ಸರಿ, ಮಧ್ಯಾಹ್ನ ಬರೋಷ್ಟೊತ್ತಿಗೆ ಮನೇಲೇ ಇಲ್ಲ ಗುರುಜಿ ಅವಳು. ಯಾವಾಗ ಆಗಿದ್ದಿದ್ದು? ನಾಳೆ ಶನಿವಾರಕ್ಕೆ 8 ದಿವಸ ಆಯ್ತು. ಅವ್ಳು ಮನೆ ಬಿಟ್ಟೆ ಹೋಗಿದ್ದಲ್ಲ, ಎಲ್ಲಿದ್ದಲ್ಲ ಅಂತಾನೆ ಗೊತ್ತಿಲ್ಲ. ಎಲ್ಲಿ ಇರುವಂತ ಲಕ್ಷಣಗಳು ಗೊತ್ತಿಲ್ಲ. ಇದಕ್ಕೆ ನೀವು ಪ್ರಥಮವಾಗಿ ಏನು ಮಾಡಿದ್ರಿ? ಅಂದ್ರೆ ಈಗ ಮಗಳು ಹೊರಗಡೆ ಹೋಗಿದ್ದಾಳೆ ಅಂತ ಆದಾಗ ಏನನ್ನ ಮಾಡಿದ್ರಿ? ಏನು ಮಾಡಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟಿದ್ರಿ? ನೋಡಿ, ಈಗ ಇಲ್ಲಿ ಹುಡುಗಿಯ ವಿಷಯಗಳು ಏನು ಅಂತ ಕೇಳಿದರೆ, ಇವಳು ತುಂಬ ಸೂಕ್ಷ್ಮವಾಗಿರುವಂಥ ವ್ಯಕ್ತಿ.
ನೀವೇನನ್ನಾರು ಹೇಳಿದರೆ ಊಟ ಮಾಡಬೇಡ ಎಂತ ಊಟ ತಟ್ಟೆಲಿ ಬಿಟ್ಟಿದ್ಯಾ ಅಂತ ಹೇಳಿದ್ರು ಒಂದು ದಿನ ಪೂರ ಅಳ್ತಾ ಕೂತ್ಕೊಳ್ಳುವಂಥ ಒಂದು ಜಾತಕ ಇರುವಂಥ ಲಕ್ಷಣಗಳು. ಹೌದು. ಇವಳು ಮತ್ತೆ ಇನ್ಯಾವುದಾದ್ರೂ ಈ ಜಾತಕವನ್ನು ನೋಡಿ ಅವಳು ಎಲ್ಲಿದ್ದಾಳೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರು ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಪ್ರಶ್ನಾಚಿಂತನೆಯ ಪ್ರಕಾರವಾಗಿ ವಿಮರ್ಶೆ ಮಾಡುವಾಗ ಒಂದು ಈ ಇನ್ಯಾವುದಾದ್ರೂ ನಿಮ್ಮ ಸಹಾಯಕ ವರ್ಗ ಅಥವಾ ಈ ರಿಲೇಷನ್ ಮನೇಲಿದ್ದಾಳೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸಹಾಯಕ ವರ್ಗ ಅಥವಾ ಈ ನಿಮ್ಮ ಮನೆಯ ಪೂರ್ವ ಭಾಗದಲ್ಲಿ ಇರುವಂತಹ ನಿಮ್ಮ ಪರಿಚಯಸ್ಥರ ಮನೆಯಲ್ಲಿ ಸ್ವಲ್ಪ ಆಶ್ರಯವನ್ನು ಪಡೆದಿರುವಂಥ ಲಕ್ಷಣಗಳಿದೆ. ಆದಷ್ಟು ಈ ಹುಣ್ಣಿಮೆಯ ಒಳಭಾಗದಲ್ಲಿ ಸ್ವಲ್ಪ ಹುಡುಕುವಂಥ ವಿಚಾರಗಳನ್ನು ತೀವ್ರಗೊಳಿಸಿ ನಾಗನಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು ವಿಶೇಷ. ನಂತರದಲ್ಲಿ ಫೋನ್ ಮಾಡಿ, ಕೆಲವೊಂದೆಲ್ಲ ಮಾಡಲಿಕ್ಕಿದೆ, ಮನೆಯಲ್ಲೇ ನೀವು ಮಾಡಿಡ್ಲಿಕ್ಕಿದೆ, ಅದನ್ನೆಲ್ಲ ಮಾಡಲಿಕ್ಕೆ ಹೇಳ್ತೇನೆ. ಆದರೆ ಸದ್ಯದ ಪರಿಸ್ಥಿತಿಗೆ ಹುಡುಕುವಂಥ ವಿಚಾರಗಳನ್ನು ಚುರುಕು ಮಾಡಬೇಕು. ನಾಗನಿಗೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಅಲ್ಲ, ಈಗ ನೋಡಿ, ಸರ್ಪ ಸಂಸ್ಕಾರ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಇದಕ್ಕೆಲ್ಲ ಹೋಗಿ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಶಿವಮೊಗ್ಗದಲ್ಲೇ ಎಲ್ಲಾದರೂ ಈ ಕೆಲವೊಂದು ಭಾಗಗಳಲ್ಲಿ ಸಾಮೂಹಿಕವಾಗಿರ್ತಕ್ಕಂತಹ ನಾಗಪ್ರತಿಷ್ಠೆಗಳು ನಡೀತಾ ಇರುವಂಥ ಲಕ್ಷಣಗಳಿದೆ. ಇನ್ನು ನೋಡ್ಬೇಕಂತಾದ್ರೆ ಆ ಕಡೆ ಶಿವಮೊಗ್ಗದ ಹೊಸಮನೆ, ಆ ಕಡೆ ಅಲ್ಲಿ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಈ ನಾಗಪ್ರತಿಷ್ಠೆ ಅಧಿವಾಸ ಕೆಲಸಗಳನ್ನು ಮಾಡ್ತಿರುವಂತಹ ಲಕ್ಷಣಾದಿಗಳೆಲ್ಲ ಉಂಟು ಸುಮುಖ ಭಟ್ರಿಂದ. ಅಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು, ತದನಂತರದಲ್ಲಿ ಇವಳನ್ನು ಹುಡುಕುವಂಥ ಕೆಲಸವನ್ನು ಚುರುಕು ಮಾಡಿ, ಅವಳು ಮಾನಸಿಕವಾಗಿ ನಿಂದ್ಯಾಭಿಭಾಷೆ ಅಂದರೆ ನಿಂದನೆ ಮಾಡಿ ಮಾತಾಡಿರುವಂಥದ್ದು, ಅವಳು ತುಂಬ ಅದನ್ನು ಮನಸ್ಸಿಗೆ ತಗೊಂಡಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ನಮ್ ದೊಡ್ಡ ಹುಡುಗ ಸರಿಯಾಗಿ ಹೊಡೆದ್ಬಿಟ್ನ, ನಾನು ಹೊಡೆದ್ಬಿಟ್ನ, ಬೈದ್ಬಿಟ್ನ. ಹಾ, ಅವಳು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಈಗ ನೋಡಿ, ಅದು ಈಗ ನೀವು ಮಾಡಿದ್ದು ತಪ್ಪಲ್ವಾ? ಯಾಕೆ ಅಂತ ಕೇಳಿದ್ರೆ, ಅವಳ ಜಾತಕದಲ್ಲಿ ನೋಡಿದ್ರೆ ತಂದೆ ತಾಯಿಯ ವಿಚಾರದಲ್ಲಿ ತುಂಬ ಅವಳನ್ನ ಮನಸ್ಸಿಗೆ ನೋವಾಗುವಂಥ ಕೆಲಸಗಳನ್ನು ಇವತ್ತಂದೇ ಅಲ್ಲ ಹಿಂದಿನಿಂದನೂ ಮಾಡ್ತಾ ಬಂದಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ನಿಮಗೀಗ ಮಗಳು ಇಷ್ಟ ಇಲ್ಲ ಅಂತ ಯಾಕೆ ಅಷ್ಟೆಲ್ಲ ಮನೆಯಲ್ಲಿ ಅವಳಿಗೆ ತುಂಬ ಮಾನಸಿಕವಾಗಿ ತುಂಬ ತೊಂದರೆ ಆಗ್ತಾ ಉಂಟಾ? ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಕುಟುಂಬ ಸ್ಥಾನದಿಂದನೂ ಅವಳಿಗೆ ಮಾನಸಿಕವಾಗಿರುವಂತ ತುಂಬಾ ಸಮಸ್ಯೆಗಳು ಕೊಟ್ಟಿದ್ದಾರೆ ಅಂತ ಹೇಳಬೇಕಿಲ್ಲ. ಆಗಿದೆಯಾ ಇಲ್ವಾ? ಮತ್ತೆ ಅಷ್ಟೆಲ್ಲ ಇದ್ದಾಗ ಅವಳಿಗೆ ಈಗ ನೀವು ನಂತರದಲ್ಲೊಮ್ಮೆ ಫೋನ್ ಮಾಡಿ, ನಾನು ಅದಕ್ಕೆ ವಿಷಯಗಳನ್ನು ಹೇಳ್ತೇನೆ. ಅದನ್ನು ಒಂದು ಸ್ವಲ್ಪ ಮಾಡುವಂಥದ್ದಿದೆ ನಾವು. ಇಲ್ಲಾಂದರೆ ಇಲ್ಲಿನ ಯಾರನ್ನಾರೋ ಒಬ್ಬರು ಫೋನ್ ಮಾಡಿ ನಿಮಗೆ ವಿಚಾರಗಳನ್ನು ವಿಮರ್ಶೆ ಮಾಡ್ತಾರೆ. ಅದನ್ನೆಲ್ಲ ಇಲ್ಲೆಲ್ಲ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ, ಇದು ತುಂಬ ಕ್ಲಿಷ್ಟವಾಗಿರುವಂಥ ವಿಷಯ. ಇದನ್ನು ನೀವು ತುಂಬ ಶೀಘ್ರಾತಿ ಶೀಘ್ರವಾಗಿ ಸರಿ ಮಾಡಿಕೊಳ್ಳುವಂಥದ್ದು ಉತ್ತಮ. ಮೊದಲು ನಾಗನಿಗೆ ಸಂಬಂಧಿತವಾಗಿ ಏನಾದರೂ ಸೇವೆಗಳನ್ನು ಕೊಡಿ. ಇಲ್ಲಿ ತುಂಬ ಸಮಸ್ಯೆಗಳು ಕಾಣಿಸ್ತಾ ಇದೆ. ನಾಗನಿಗೆ ಸಮಸ್ಯೆ, ಯೋಗಗಳು ತುಂಬ ಬಾಧೆಗಳು ಕೊಡ್ತಿರುವಂಥ ಕಾರಣದಿಂದ ನಾಗನನ್ನು ಆರಾಧನೆ ಮಾಡಿ. ನಾಗನಿಗೆ ವಿಶೇಷವಾಗಿರ್ತಕ್ಕಂಥ ಹಾಲಿಟ್ಟು ತಂಬಿಲಗಳನ್ನು ವಿಶೇಷವಾಗಿ ಷೋಡಶೋಪಚಾರ ಧೂಪದೀಪಾದಿಗಳನ್ನು ಕೊಡುವಂಥ ಕೆಲಸಗಳನ್ನು ಫಸ್ಟ್ ಮಾಡಿ. ಅಲ್ಲಿ ಪ್ರಾರ್ಥನೆ ಇಡಿ, ನನ್ನ ಮಗಳು ಎಲ್ಲಿ ಹೋಗಿದ್ರು ವಾಪಸ್ ಬರಬೇಕಂತ ಹೇಳಿ. ತದನಂತರದಲ್ಲಿ ಏನು ಮಾಡಬೇಕನ್ನುವಂಥದ್ದನ್ನು ವಿಮರ್ಶೆ ಮಾಡ್ತೇನೆ. ಅದು ವಿಷಯಗಳನ್ನು ಫೋನ್ ಮಾಡಿ ತಿಳಿಸ್ತಾರೆ ನಿಮಗೆ ಇದೇ ನಂಬರಿಗೆ. ಆಯಿತಾ? ಓಕೆ, ಒಳ್ಳೆಯದು. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ರಾಮಪ್ಪ. ಎಲ್ಲಿಂದ ಕರೆ ಮಾಡಿದ್ದೀರಾ ರಾಮಪ್ಪ ಅವರೇ? ಯಾವ ಊರು? ಹಲೋ, ತಿಮ್ಮಾಪುರ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 1687 ರೀ. 1687. ಹಾಂ, ಎಂತ ಕೇಳಬೇಕಿತ್ತ? ನಾವು ಯಾವ ಕೆಲ್ಸಕ್ಕೆ ಹೋದ್ರು ಯಾವ ಜನನೂ ನೆಂಬಲ್ಲ, ಅದಕ್ಕೆ ಕೇಳ್ಬೇಕಂತ. ಜನ ನಿಮ್ಮನ್ನ ಯಾವ್ದು ಕೆಲ್ಸಕ್ಕೆ ಹೋದ್ರು ಅದೇ ಇದು ಅಂತಂದ್ರೆ ಯಾವ ಕೆಲ್ಸನೂ ಹಚ್ಚಿ ಕೊಡಲ್ಲ ಅಂತ ಮಟ್ಟಿಗೆ. ಟೈಮ್ ಎಂತ, ಹುಟ್ಟಿದಂಥ ಸಮಯ? ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ನಮಗ ಆ ಟೈಮಲ್ಲಿ ಓದಿರಲಿಲ್ಲ. ಅದೊಂದು ಬರ್ದಿರೋದಂದ್ರೆ ನಮ್ಮ ಅಣ್ಣವ್ರು ಓದಿರೋದು ಡೇಟ್ ಆಫ್ ಬರ್ತ್ ಬರ್ದಿದ್ದಾರೆ. ಡೇಟ್ ಆಫ್ ಬರ್ತ್ ಮಾತ್ರ ಇರುವಂಥದ್ದು. ಹಾಗಾದರೆ ಪ್ರಶ್ನಾ ಚಿಂತನೆಯವಾಗಿ ಚಿಂತನೆ ಮಾಡುವಾಗ
ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಾದಿಗಳನ್ನು ವಿಮರ್ಶೆ ಮಾಡುವಾಗ ಈಗ ನಿಮಗೆ ಅಂದರೆ ಈ ಉದ್ಯೋಗ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಿ. ಹ್ಞೂ ರೀ. ಏನು ಕೆಲಸವನ್ನು ಮಾಡ್ತಾ ಇರೋದು ನೀವು? ನಾನ ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಾ ಇದ್ರಿ, ಗೌಂಡಿ ಕೆಲಸ. ಹಾಂ, ಇಲ್ಲಿ ಏನಾಗ್ತಾ ಉಂಟು ಅಂತ ಕೇಳಿದರೆ ನೋಡಿ, ನಿಮಗೆ ಕೆಲಸ ಬರ್ದಲೇ ಇರಲಿಕ್ಕೆ ಕಾರಣಗಳೇನು ಅಂತ ಕೇಳಿದರೆ, ಒಂದು ನಿಮ್ಮ ಮೇಲಿರುವಂಥ ಅಪವಾದಗಳು. ನೀವು ಮಾಡ್ದಲೇ ಇರುವಂಥ ಕೆಲಸಕ್ಕೆ ಅಪವಾದಗಳನ್ನು ಅನುಭವಿಸಿ ಅದು ನಿಮ್ಮ ಉದ್ಯೋಗ ವಿಚಾರಗಳಲ್ಲಿ ಸಮಸ್ಯೆ ಕೊಡ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಹಾಗಾಗಿ ಏನಾಗ್ತಾ ಇದೆ, ಈಗ ನಿಮ್ಮನ್ನು ಕೆಲಸಕ್ಕೆ ಕರೆಯುವಂಥದ್ದು ಯಾರು ಕರೆದ್ರೂ ಸಮೇತ ನಿಮ್ಮ ಮೇಲೆ ತಪ್ಪು ವಿಷಯಗಳನ್ನು ಅವರಿಗೆ ಮನದಟ್ಟು ಮಾಡಿ ನಿಮಗೆ ತೊಂದರೆ ಆಗುವಂತೆ, ಅಂದರೆ ಕೆಲಸಕ್ಕೆ ಕರೆದಲೇ ಒಟ್ಟು ನಿಮಗೆ ಬರ್ದಲೇ ಇರುವಂತೆ ಆಗ್ತಾ ಇದೆ. ಇದು ತುಂಬ ತಡೆಗಳಾಗ್ತಿರುವಂಥ ಲಕ್ಷಣಗಳು. ಇದು ಇವಾಗಿಂದ ಶುರು ಆದಂಥದ್ದಲ್ಲ. 2021 ಮಾರ್ಚ್ ಕೊನೆ ತಿಂಗಳಿನಲ್ಲಿ ಕೆಲವೊಂದೆಲ್ಲ ಈ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಶುರು ಆಯಿತು. ಅವಾಗಿಂದನೂ ಸಮೇತ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಬರುವಂಥದ್ದು, ಸುಮಾರು ದಿನದಿಂದ ಹಣವನ್ನು ಕೂಡಿಟ್ಟು ಆ ಹಣ ಬೇರೆ ಯಾವುದಾದ್ರು ಪೋಲಾಗುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಉಂಟು. ಅಲ್ಲ, ಅದೇ ಎಲ್ಲಿ ಅಂತ ಕೇಳಿದ್ರೆ ಸ್ವಲ್ಪ ಸಾಲದ ವಿಚಾರಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಮತ್ತು ಕೊಟ್ಟಂಥ ಸಾಲವನ್ನು ತೀರಿಸ್ಲಿಕ್ಕೆ ಮತ್ತೊಂದು ಕಡೆ ಮಾಡುವಂಥದ್ದು, ಈ ರೀತಿ ಗುಣಲಕ್ಷಣಗಳೆಲ್ಲ ಉಂಟೀಗ. ಹಾಗಾಗಿ ಸ್ವಲ್ಪ ಸದ್ಯದ ಪರಿಸ್ಥಿತಿಗೆ ಈ ವಿಚಾರಗಳಿಗೆ ವಿಮರ್ಶೆ ಮಾಡಲಿಕ್ಕೆ ಸುಮಾರಷ್ಟು ಪರಿಹಾರಾದಿಗಳು ಉಂಟು. ಅದನ್ನು ನಾವು ಇಲ್ಲೆಲ್ಲ ಹೇಳ್ತಾ ಕೂರ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಹೇಳೋದು ಮತ್ತು ಗುರುಗಳು ಹೇಳಿದ್ರು ಅಂತೇಳಿ ಎಲ್ಲರೂ ಅದನ್ನೇ ಮಾಡ್ತಾ ಕೂತ್ಕೊಳ್ತಾರೆ. ಸದ್ಯದ ಪರಿಸ್ಥಿತಿಗೆ ನಿಮ್ಮ ಈ ಮನೆಯ ಸುತ್ತಮುತ್ತ ಇರುವಂತಹ ಮಹಾಲಕ್ಷ್ಮಿ ದೇವಸ್ಥಾನ ಅಥವಾ ಕುಬೇರ ದೇವಸ್ಥಾನ ಅಥವಾ ಈ ವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಸ್ವಲ್ಪ ತುಳಸಿಯನ್ನು ಕೊಟ್ಟು ಅಲ್ಲಿ ನೀವೊಂದು ಸ್ವಲ್ಪ ಪ್ರದಕ್ಷಿಣೆಗಳನ್ನು ಮಾಡಿ ನಮಸ್ಕಾರವನ್ನು ಸ್ವಲ್ಪ ಹೊತ್ತು ದೇವರ ಸಾನ್ನಿಧ್ಯದಲ್ಲಿ ಇರುವಂಥದ್ದು ಈ ಥರ ಪ್ರತಿನಿತ್ಯ ಮಾಡೋದ್ರಿಂದ ಅನುಕೂಲತೆಗಳಾಗ್ತದೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಅಖಂಡ ಜ್ಯೋತಿಷ್ಯ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.